ಹಾಯ್ ಫ್ರೆಂಡ್ಸ್, ಇವತ್ತಿನ ಬ್ರೇಕ್ಫಾಸ್ಟ್ಗೆ ಪಪಾಯ ಓಟ್ಸ್ ಸ್ಮೂತಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ವೆಯ್ಟ್ ಲಾಸ್ ಮಾಡೋರಿಗೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಪಪಾಯ ಸ್ಮೂತಿ ಮಾಡೋಕ್ಕೆ 1 ಲೋಟ ಹಾಲು ತಗೋಬೇಕು. ಕಾಯಿಸಿ ತಣ್ಣಗಾಗಿರೋಂಥ ಹಾಲಿಗೆ ಸ್ವಲ್ಪ ಪಪಾಯ. ಇಲ್ಲಿ ಪಪಾಯ ತುಂಬ ಸಪ್ಪೆ ಅಂತ ಅನ್ನಿಸ್ತು, ಹಾಗಾಗಿ ನಾನು ಸ್ವೀಟ್ಗೋಸ್ಕರ 2 ಡೇಟ್ಸ್ ಹಾಕೊಳ್ತಿದ್ದೀನಿ. ಹಾಗೆ 2 ಬಾದಾಮಿ, ಸ್ವಲ್ಪ ಓಟ್ಸ್ ಹಾಕ್ಕೊಂಡು ಒಂದು 10 ನಿಮಿಷಗಳ ಕಾಲ ನೆನೆಯಕ್ಕೆ ಬಿಡಬೇಕು. ಈ ಹಂತದಲ್ಲಿ ನಾವು ಚಕ್ಕೆ ಪುಡಿ ಬೇಕಾದರೂ ಹಾಕೋಬೋದು. 10 ನಿಮಿಷ ಆದಮೇಲೆ ಅದು ಚೆನ್ನಾಗಿ ನೆಂದಿರುತ್ತೆ. ನಂತರ ಒಂದು ಮಿಕ್ಸಿ ಜಾರ್ಗೆ ನಾವು 10 ನಿಮಿಷಗಳ ಕಾಲ ನೆನೆಸಿ ಇಟ್ಕೊಂಡಿರೋಂಥ ಪಪ್ಪಾಯ, ಹಾಲು, ಡೇಟ್ಸ್, ಬಾದಾಮಿ ಮಿಶ್ರಣನ ಚೆನ್ನಾಗಿ ಪೇಸ್ಟ್ ಆಗೋ ಹಾಗೆ ರುಬ್ಕೊಂಡು, ಬೇಕಾದರೆ ಗಾರ್ನಿಷ್ಗೆ ನೀವು ಒಣ ದ್ರಾಕ್ಷಿ, ಬಾದಾಮಿ ಎಲ್ಲ ಹಾಕ್ಕೊಂಡ್ರೆ ಪಪ್ಪಾಯ ಸ್ಮೂತಿ ರೆಡಿಯಾಗಿರುತ್ತೆ.